ಯತ್ನಾಳವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವ ನಾಯಕರು. ಹೇಳಿ, ಅವರು ಹುಟ್ಟುಮದ್ದಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ, ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಮತ್ತೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ, ಆ ಬೆಲೆನ ಉಳಿಸ್ಕೊಳ್ಬೇಕಾದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ. ನಾವು ಜೆ.ಎಚ್. ಪಟೇಲ್ ಅವರ ಪಕ್ಷ ಕಟ್ಟಿದ್ರು, ವಿಜಯ ಮಲ್ಯರು ಪಕ್ಷ ಕಟ್ಟಿದ್ರು, ಬಂಗಾರಪ್ಪ ಅವ್ರ ಪಕ್ಷ ಕಟ್ಟಿದ್ರು. 8 ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಎಲ್ಲ ಪಕ್ಷಗಳಿಗೆ ಏನೇನಾಯ್ತು ಇವತ್ತು ಅದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಯತ್ನಾಳವರು ಸ್ವಲ್ಪ ಹಿರಿಯರಿದ್ದೀರಿ, ನಾವು ಗೌರವ ಪಡ್ತೀರಿ, ಇನ್ನೂ ಗೌರವ ಪಡ್ತೀರಿ. ಅದಕ್ಕೂ ಒಂದು ತಾಳ್ಮೆ ಇದೆ. ದಯವಿಟ್ಟು ನೀವು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು, ನಾವಿನ್ನು ಯಾವ ನಾಯಕರು? ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ ನಾವು. ಯತ್ನಾಳವರೇ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋದು. ನಿಮ್ಮ ಜೊತೆಗೆ ಯಾರೋ 4 ಜನ ಅವರೇ ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನೇನೋ ಮಾತಾಡೋದಲ್ಲ. ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬಿಡ್ದಂತೆ ಹೇಳಿ ತುದಿಗಾಲು ನಿಂತಿರ್ತಕ್ಕಂಥವ್ರು ಇದ್ದಾರೆ. ನಿಮ್ಮನ್ನೆಲ್ಲ ಜನ ಬೈಕಳ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಅವ್ರು ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಹಿಂದಕ್ಕೆ ಹೋಗ್ರೆ ಅನ್ನೋದು ಬಿಟ್ಬಿಟ್ಟೆ ನೀವೇ ಕಿತ್ತಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬೈಕಳ್ತಾ ಇರ್ತಕ್ಕಂಥವ್ರು ಇದ್ದಾರೆ. ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ಸಂತೋಷ್ ಜಿ ಅವರು, ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರು, ಹರ್ಷದ್ ಅವರು, ಯಡಿಯೂರಪ್ಪ ಅವರು, ಇನ್ನೂ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ, ನಿಮ್ಗೇನಾದ್ರೂ ಅಷ್ಟೊಂದು ಇದ್ದಿದ್ರೆ ಆ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡಿದ್ದೀವಿ, ಅವಾಗ ನಿಮ್ಮನ್ನ ನಾವು ಬೆಚ್ಕೊತೀವಿ. ಅದು ಬಿಟ್ಟು ನೀವು ಏನೇನೋ ನೀವು ಒಬ್ಬರೇ ಅಲ್ಲ ಇನ್ನೊಂದು ನಾಯಕರು, ನಮ್ಮನ್ನು ಎಲ್ಲರೂ ಇನ್ನೂ ಬೈಬ್ರೆಂಡ್ ಅಂತಲೇ ನಮ್ಮನ್ನು ಕರೆಯೋದು, ನಿಮ್ಮ ಒಬ್ಬರನ್ನೇ ಅಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಇತಿಮಿತಿಯಲ್ಲಿ ಅಂತ ಹೇಳಿ ಹೇಳ್ತೇವೆ.